ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಅತಿ ಅದ್ಭುತವಾದ ಒಂದು ಪಾಯಸ ತಂದಿದ್ದೀನಿ. ನೀವು ಯೂಶ್ವಲಿ ಸಬ್ಬಕ್ಕಿ ಪಾಯಸ ತಿಂದಿರ್ತೀರಾ, ಕ್ಯಾರೆಟ್ ಪಾಯಸ ತಿಂದಿರ್ತೀರಾ ಅಲ್ವಾ? ಸೊ ಇವೆರಡು ಮಿಕ್ಸ್ ಮಾಡಿ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ನೋಡಿ, ಕ್ಯಾರೆಟ್ ಸಾಬುದಾನ ಪಾಯಸ. ಸೊ ಅದನ್ನು ತಂದಿದ್ದೀನಿ. ಕೇವಲ 5 ನಿಮಿಷದಲ್ಲಿ ಆಗೋಂಥ ರೆಸಿಪಿ. ಬನ್ನಿ ಇವತ್ತು ಯಾವ ರೀತಿ ಇದೆ ನಮ್ಮ ಪಾಯಸ ಅಂತ ನೋಡೋಣ. ಇವತ್ತು ನಾನು ಕ್ಯಾರೆಟು ಮತ್ತು ಸಾಬುದಾನ ಅಂದರೆ ಸಬ್ಬಕ್ಕಿ, ಈ ಬೇಸಿಗೆಗೆ ಸಬ್ಬಕ್ಕಿ ಅಂತ ತುಂಬ ತಂಪು. ಸೊ ಹೇಳಿ ಮಾಡಿಸಿದ ರೆಸಿಪಿ. ಈ ಬೇಸಿಗೆಗೆ ಕುಡಿಯೋಕ್ಕೆ ಇದು ಚಿಲ್ಡಾಗೂ ಕುಡಿಬೋದು, ಬಿಸಿ ಬಿಸಿಯಾಗೂ ಕುಡಿಬೋದು, ಆರಿಸಿ ಬೇಕಾದ್ರೂ ಕುಡಿಬೋದು. ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇದಕ್ಕೊಂದು 2ರಿಂದ 3 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಡ್ರೈ ರೋಸ್ಟು ಮಾಡ್ಕೊಳ್ಬೋದು, ತುಪ್ಪ ಇಲ್ಲದೇ ಮಾಡ್ಬೋದು ಈ ಪಾಯಸನ. ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಒಂದು 5 ಗ್ರಾಮಷ್ಟು ಅದನ್ನು ಹೊಂಬಣ್ಣಗೆ ಬರೋವರೆಗೂ ಹುರ್ಕೊಂಡಿದ್ದೀನಿ. ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ನಾನು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಕ್ಯಾರೆಟ್ನ ಸಣ್ಣಗೆ ತುರ್ಕೊಳ್ಬೇಕು. ನಾವು ಹಲ್ವಾ ಮಾಡೋದಕ್ಕೆ ಸ್ವಲ್ಪ ದಪ್ಪಕ್ಕೆ ತುರ್ಕೊಳ್ತೀವಿ ನೋಡಿ, ಅದಕ್ಕಿಂತ ಸಣ್ಣಗೆ ತುರ್ತಿರ್ಬೇಕು. 1 ಕಪ್ಪಷ್ಟಿದೆ. ನೀವು ಊಟಿ ಕ್ಯಾರೆಟ್ ಆದರೂ ತೊಗೊಳ್ಬೋದು, ಆರೆಂಜಾಗಿ ಬರುತ್ತೆ ನೋಡಿ. ಮತ್ತು ನಾರ್ಮಲ್ ನಮ್ಮ ಕ್ಯಾರೆಟ್ ಆದರೂ ತೊಗೊಳ್ಬೋದು. ಅದು ರೆಡ್ಡು, ಇದು ಆರೆಂಜಾಗಿ ಬರುತ್ತೆ. ಯಾವ ಕ್ಯಾರೆಟ್ ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇದು ತುಪ್ಪದಲ್ಲಿ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು. ಮತ್ತು ಕಲರ್ ಚೇಂಜ್ ಆಗಬೇಕು. ಅಂದರೆ ಘಮ ಘಮ ಅಂತ ನಾವು ಹಲ್ವಕ್ಕೆಲ್ಲ ಹುರಿದಂಗೆ ವಾಸನೆ ಬರಬೇಕು. ನಮ್ಗೆ ಆ ಟೆಕ್ಸ್ಚರ್ ಗೊತ್ತಾಗುತ್ತೆ. ಕ್ಯಾರೆಟ್ ಸಾಫ್ಟ್ ಆಗಬೇಕಿದು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಅದೇ ತುಪ್ಪ 3 ಚಮಚ ತುಪ್ಪದಲ್ಲೇ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಕ್ಯಾರೆಟ್ ತುರಿನ ಫ್ರೈ ಮಾಡ್ಕೊಂಡೆ. ಇದನ್ನು ಒಂದಕ್ಕೊಂದು ಇಟ್ಕೊಂಬಿಡೋಣ, ಓಕೆನಾ? ಈಗ ಅದಕ್ಕೆ ನಾನು 1 ಕಪ್ಪಷ್ಟು, ಎಷ್ಟು ಕ್ಯಾರೆಟ್ ತುರಿ, 3/4 ಕಪ್ಪಷ್ಟು ಕ್ಯಾರೆಟ್ ತುರಿ ಆದರೆ 1 ಕಪ್ಪಷ್ಟು ಹಾಲು ತೊಗೊಂಡು ಅರ್ಧ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇದೇನಿದು ಪಾಯಸ ತೆಳ್ಳಕ್ಕಾಗೋಯ್ತು ಅಂತೀರಾ? ಇಲ್ಲ, ಪಾಯಸ ಅಷ್ಟೇ ತಿಕ್ಕಾಗಿ ಬರುತ್ತೆ. ಏನು ಅಂತ ಹೇಳ್ತೀನಿ. ಇದಕ್ಕೆ ಒಂದು 2ರಿಂದ 3 ಅವರ್ ನೆನೆಸಿದ ಸಾಬುದಾನ, ಸಣ್ಣ ಮಣಿ ಬರುತ್ತೆ ನೋಡಿ, ಅದಾದರೂ ನೆನೆಸ್ಕೊಳ್ಳಿ. ಅಥವಾ ಇಡ್ಲಿಗೆಲ್ಲ ಹಾಕ್ತೀವಲ್ಲ ಸಾಬುದಾನ ಸಬ್ಬಕ್ಕಿ, ಅದನ್ನಾದರೂ ನೆನೆಸ್ಕೊಳ್ಳಿ. ಇದು ಟ್ರಾನ್ಸ್ಪರೆಂಟ್ ಆಗುತ್ತೆ. 2ರಿಂದ 5 ನಿಮಿಷ ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಅದು ಟ್ರಾನ್ಸ್ಪರೆಂಟ್ ಆದರೆ ಹಾಲಲ್ಲೆಲ್ಲ ಬೆಂದು ಅದು ಬೆಂದಿದೆ ಅಂತ ಅರ್ಥ ನಮ್ಮ ಸಾಬುದಾನ. ಅದಕ್ಕೆ ಅರ್ಧ ಬಟ್ಲಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದೇ ಜಾಗದಲ್ಲಿ ಬೆಲ್ಲ ಹಾಕ್ಕೊಳ್ಬೋದು, ಇದೇ ಜಾಗದಲ್ಲಿ ಮಿಲ್ಕ್ ಮೇಡ್ ಹಾಕ್ಕೊಳ್ಬೋದು, ಇದೇ ಜಾಗದಲ್ಲಿ ನೀವು ಕೋವಾ ಬೇಕಾದರೂ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಬಾದಾಮಿ ಗೋಡಂಬಿ ಅದೇನು ತುಪ್ಪದಲ್ಲಿ ಹುರಿದಿದ್ನೋ ಅದು ಮತ್ತು ಕ್ಯಾರೆಟ್ ತುರಿನ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಈಗಾಗಲೇ ಕ್ಯಾರೆಟು ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ಒಂದು 50 ಭಾಗ ಬೆಂದಿದೆ. ದ್ರಾಕ್ಷಿ ಗೋಡಂಬಿನೂ ಅಷ್ಟೇ. ಮತ್ತು ನಮ್ಮ ಸಾಬುದಾನ ಅಂದರೆ ಸಬ್ಬಕ್ಕಿ ಅದು ಬೆಂದಿದೆ ಹಾಲಲ್ಲಿ. ಈ ಹಾಲಲ್ಲಿ ಅದೆಲ್ಲ ಕುದ್ದು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು 2ರಿಂದ 3 ಏಲಕ್ಕಿನ ತರ್ತರಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ನೀವು ಬೇಕಾದರೆ ಇನ್ನೊಂದು ಇಂಪಾರ್ಟೆಂಟ್ ಏನು ಮಾಡ್ಬೋದು ಅಂದರೆ, ಇದು ಬರುತ್ತೆ ನೋಡಿ ಕೇಸರಿ ದಳ, ಅದನ್ನು ಹಾಕ್ಕೊಳ್ಬೋದು. ಬಾದಾಮಿ ಪೌಡ್ರ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಬೋದು. ಓಕೆ, ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಇದೊಂದು ಕುದಿ ಬರೋವರೆಗೂ ಕಾಯೋಣ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನಾನು ಹೇಳ್ದಂಗೆ ಈ ಪಾಯಸನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಕೊಡಿ ಮಕ್ಕಳಿಗೆ. ಇಲ್ಲ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಬಿಸಿ ಬಿಸಿನೂ ಕೊಡಿ. ಈಗ ನಮಗೆ ಕ್ಯಾರೆಟ್ ಖೀರು ಸೂಪರಾಗಿ ರೆಡಿಯಾಗಿರುತ್ತೆ. ಇದು ಸಾಬುದಾನ, ಕ್ಯಾರೆಟು, ದ್ರಾಕ್ಷಿ ಗೋಡಂಬಿ ನಾವೇನು ಹಾಕಿದ್ವೋ ಅದು ಹಾಲಲ್ಲಿ ಕುದ್ದು, ಒಂದು ತುಪ್ಪದಲ್ಲಿ ಹುರಿದಿದ್ದೀವಿ, ಅದೊಂಥರ ಫ್ಲೇವರ್ ಬರುತ್ತೆ. ಮತ್ತು ಹಾಲಲ್ಲಿ ಕುದಿಯೋದ್ರಿಂದ ವಿಶೇಷವಾದ ಫ್ಲೇವರ್ ಸಿಗುತ್ತೆ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಇದೊಂದು ಬೌಲ್ಗೆ ಹಾಕಿ ನಿಮ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೀವು ಬೇಕಾದ್ರೆ ಇನ್ನೊಂಚೂರು ತಿಕ್ಕಾಗೂ ಮಾಡ್ಕೊಳ್ಬೋದು, ಇನ್ನೊಂಚೂರು ಗಟ್ಟಿ ಮಾಡ್ಕೊಳ್ಬೋದು. ನೋಡಿ ನನಗೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅನಿಸ್ತು. ನೀವು ಬೇಕಾದ್ರೆ ಇನ್ನೊಂಚೂರು ಕುದಿಸ್ಕೊಂಡು ಗಟ್ಟಿ ಮಾಡ್ಬೋದು. ಬೇಕಿದ್ದರೆ ಮಿಲ್ಕ್ ಪೌಡ್ರ್ ಸಹ ಹಾಕ್ಕೊಳ್ಬೋದು ಎಂಡಲ್ಲಿ. ಇದೆಲ್ಲ ನಮ್ಮ ಇನೋವೇಟಿವ್ ಮತ್ತು ಆಪ್ಷನ್ಸ್ ಏನು ಬೇಕು ಅಂತ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ನಾನು ನಿಮಗೆ ಸೌಂಡ್ನ ರಿವರ್ಸ್ ಮಾಡಿ ತೋರಿಸ್ತೀನಿ, ಅಷ್ಟು ತಿಕ್ಕಾಗಿದೆ. ಕೆಲವ್ರು ಅಂದ್ಕೊಳ್ಬೋದು ಇದೇನಪ್ಪ 1 ಲೋಟ ಹಾಲಿಗೆ ಅರ್ಧ ನೀರು ಹಾಕ್ಬಿಟ್ರು ಅಂತ. ಇಲ್ಲ, ಆ ಥರ ಏನೂ ಇಲ್ಲ. ಎಷ್ಟು ತಿಕ್ಕಾಗಿ ಬಂದಿದೆ ಅಂದರೆ ನಮ್ಮ ಹಾಲು, ನಿಜವಾಗ್ಲೂ ನೀವೆಲ್ಲ ಇಷ್ಟಪಡ್ತೀರಾ. ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನೋಡಿ ಎಷ್ಟು ತಿಕ್ಕಾಗಿದೆ ಹಾಲು ಅಂತ. ನೋಡಿ ನಾವೊಂದು ಗೆರೆನ ಎಳಿಬೋದು, ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಅಷ್ಟು ಟೇಸ್ಟಿಯಾಗಿದೆ. ಓಕೆನಾ? ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಈ ಪಾಯಸ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವತ್ತರ ಪಾಯಸ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.